ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಏನ್ ಗುರು, ಹೀಗಾಗಿ ಹೋಯ್ತು ಭಾರತೀಯರ ಪಾಲಿಗೆ ಇವತ್ತು ಒಳ್ಳೆ ದಿನ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಟೀಮ್ ಇಂಡಿಯಾ ಇವತ್ತು ಮ್ಯಾಚ್ ಸೋತಿದೆ. ಏನ್ ಗುರು, ಯಾವುದೇ ರೀತಿಯ ಫೈಟ್ ಇಲ್ಲ, ಇಂಡಿಯಾ ಮ್ಯಾಚ್ ಸೋತ್ಬಿಡ್ತಲ್ಲ ಹೇಗೆ ಅಂತ ಥಿಂಕ್ ಮಾಡ್ತಾ ಇರೋದೇ ಆಯ್ತು ಇವತ್ತು ದಿನ ಇಡೀ. ಯಾಕಂದ್ರೆ ಬ್ಯಾಟಿಂಗ್ ನಲ್ಲೂ ನೋಡೋದಾದ್ರೆ ಇಂಡಿಯಾ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿಲ್ಲ. ಸೊ 284 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು. ಸೊ 284 ಮಾಡೋಕೆ 7 ವಿಕೆಟ್ ಕಳ್ಕೊಂಡಿದ್ರು. ಇಲ್ಲಿಯೂ ಕೂಡ ನ್ಯೂಜಿಲೆಂಡ್ ಬೌಲರ್ಗಳ ಮೇಲುಗೈ ಇತ್ತು. ಇಂಡಿಯಾದ 7 ಬ್ಯಾಟ್ಸ್ಮನ್ ಗಳನ್ನು ಔಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ರು. ಸೊ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಬೌಲರ್ಗಳು ಉತ್ತಮ ಪ್ರದರ್ಶನ ಕೊಟ್ಟಿದ್ರು ನ್ಯೂಜಿಲೆಂಡ್ ಅವ್ರದ್ದು. ಹಾಗೇನೆ ಚೇಸಿಂಗ್ಗೆ ಹೊರಟ ನ್ಯೂಜಿಲೆಂಡ್ ಏನಿದೆ ಈ ಸ್ಕೋರ್ ಅನ್ನು ನಿರಾಯಾಸವಾಗಿ ಚೇಸ್ ಮಾಡ್ತದೆ. ಸೊ ಏನ್ ಹೇಳಕ್ಕಿಲ್ಲ. ಸೊ ಇಂಡಿಯಾ 2ನೇ ಓಡಿನಲ್ಲಿ ಮ್ಯಾಚ್ ಸೋತಿದೆ. ಸೊ ನ್ಯೂಜಿಲೆಂಡ್ ಇವಾಗ 1-1 ಸಮಬಲದಲ್ಲಿದೆ. ಸೊ ಮುಂದಿನ ಪಂದ್ಯದಲ್ಲಿ ಏನಾಗ್ತದೆ ಅಂತ ಕಾದ್ ನೋಡ್ಬೇಕಾಗುತ್ತದೆ. ಯಾರು ಸೀರೀಸ್ ವಿನ್ ಆಗ್ತಾರೆ ಅನ್ನೋದು ಕೂಡ ಮುಂದಿನ ಮ್ಯಾಚ್ ನಲ್ಲಿ ಗೊತ್ತಾಗ್ತದೆ. ಸೊ ಇಂಡಿಯಾದ ಪರ ನೋಡೋದಾದ್ರೆ KL ರಾಹುಲ್ ಅವರ ಬ್ಯಾಟ್ ಇಂದ 100 ಬರ್ತದೆ. ಅದು ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ ಕೂಡ ಉತ್ತಮ ಪ್ರದರ್ಶನ ಕೊಡೋಕೆ ಆಗಲಿಲ್ಲ. ಸೊ KL ರಾಹುಲ್ ಅವರು ತಮ್ಮ 8ನೇ 100 ಅನ್ನು ಹೊಡಿತಾರೆ ಈ ಪಂದ್ಯದಲ್ಲಿ. ಅದು ಬಿಟ್ಟರೆ ನಾಯಕ ಶುಭ್ಮನ್ ಗಿಲ್ 56 ರನ್ಗಳನ್ನು ಹೊಡಿತಾರೆ. ಇನ್ನು ರೋಹಿತ್ ಶರ್ಮಾ 24 ರನ್ಗಳನ್ನು ಬಾರಿಸಿದ್ರೆ ವಿರಾಟ್ ಕೊಹ್ಲಿ ಅವರು 23 ರನ್ಗಳನ್ನು ಹೊಡಿತಾರೆ. ಸೊ ಇಲ್ಲಿವರೆಗೂ ಒಂದು ರೀತಿಯಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇತ್ತು ಅಂತ ಹೇಳ್ಬೋದು ಬ್ಯಾಟಿಂಗ್. 1-2 ವಿಕೆಟ್ ಕಳ್ಕೊಂಡ್ರು, ಒಂದು ರೀತಿಯ ಸ್ಕೋರ್ ಇತ್ತು, ಓವರ್ಗಳು ಇತ್ತು. ಸೊ ಇಲ್ಲಿಂದ ಮಿಡ್ಲ್ ಆರ್ಡರ್ ಟೇಕ್ ಮಾಡ್ತಾ ಇದೆ ಅಂತ ನೋಡಿದ್ರೆ ಮಿಡ್ಲ್ ಆರ್ಡರ್ ನಲ್ಲಿ KL ರಾಹುಲ್ ಬಿಟ್ರೆ ಮತ್ತಾರು ಕೂಡ ಆಡ್ಲೇ ಇಲ್ಲ. ಎಲ್ಲರೂ ಬರ್ತಾರೆ ಹೋಗ್ತಾರೆ, ಬಡ ವಿಕೆಟ್ ಬೀಳ್ತಾ ಇದೆ. ಸೊ ಅಷ್ಟೇ ಆಗ್ತದೆ. ಸೊ ಆಮೇಲೆ ರವೀಂದ್ರ ಜಡೇಜಾ 27 ರನ್ ಹೊಡೆದ್ರೆ NK ರೆಡ್ಡಿ 20 ರನ್ಗಳನ್ನು ಹೊಡಿತಾರೆ. ಸೊ ನನಗಂತೂ ಒಂದು ಅರ್ಥ ಆಗೋದಿಲ್ಲ, ಈ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಯಾಕೆ ಟೀಮ್ ಇಂಡಿಯಾದಲ್ಲಿ ಇವಾಗ ಆಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಡೌಟ್ ಆಗಿ ಉಳಿದಿದೆ. ಸೊ ಕೆಟ್ಟ ಪ್ಲೇಯರ್ ಅಂತ ನಾನೇನು ಹೇಳೋದಿಲ್ಲ, ಆದ್ರೆ ಇವಾಗ ಸದ್ಯದ ಮಟ್ಟಿಗೆ ನಿತೀಶ್ ಕುಮಾರ್ ಬೇಡ ಇದ್ದಿತ್ತು. ಸೊ ಬೇರೆ ಪ್ಲೇಯರ್ಗಳು ಇದ್ರು, ಸೊ ಅವರನ್ನು ಆಡಿಸ್ಬೋದಿತ್ತು. ನಮ್ಮ ಹಾರ್ದಿಕ್ ಪಾಂಡ್ಯ ಅವರಿದ್ರು, ಅವರನ್ನು ಒನ್ ಡೇ ಟೀಮ್ಗೆ ತರಬಹುದಿತ್ತು. ಸೊ ಅದನ್ನು ಕೂಡ ಮಾಡೋದಿಲ್ಲ. ಸೊ ಯಾವ ರೀತಿಯಲ್ಲಿ ಟೀಮ್ ಸೆಲೆಕ್ಷನ್ ಮಾಡ್ತಾರೋ ಅನ್ನೋದು ಕೂಡ ಇಲ್ಲಿ ಡೌಟ್ ಆಗಿ ಉಳಿದಿದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಟೀಮ್ ಇಂಡಿಯಾ ಒಟ್ಟಾರೆಯಾಗಿ 284 ರನ್ ಮಾಡ್ತದೆ. ಸೊ ಒಂದು ಹೋಪ್ ಇತ್ತು ಇಂಡಿಯಾದ ಬೌಲರ್ಗಳು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತ. ಸೊ ಅದು ಕೂಡ ಆಗೋದಿಲ್ಲ. ಡಿವಾನ್ ಕಾನ್ವೆ ಅವರು 16 ರನ್ ಬಾರಿಸಿದ್ರೆ ಹೆನ್ರಿ ನಿಕೋಲ್ಸ್ ಬಂದು 10 ರನ್ಗಳಿಗೆ ಔಟ್ ಆಗ್ತಾರೆ. ಇಲ್ಲಿ ಸ್ವಲ್ಪ ಮಟ್ಟಿನ ಒಂದು ಆಸೆ ಇರ್ತದೆ. ಸೊ ಇಂಡಿಯಾ ವಿನ್ ಆಗ್ಬಹುದೇನೋ ಅಂತ. ನಂತರ ಬಂದ ಪ್ಲೇಯರ್ಸ್ ಗಳಿಂದ ಇಂಡಿಯಾದ ಆಸೆಗೆ ಎಳ್ಳು ನೀರು ಬಿಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಂಗ್ ಆಗಿರ್ಬೋದು, ಡೇರಲ್ ಮಿಚೆಲ್ ಆಗಿರ್ಬೋದು, ಹಾಗೇನೆ ಗ್ಲೆನ್ ಫಿಲಿಪ್ಸ್ ಆಗಿರ್ಬೋದು, ಇವರು 3 ಸೇರಿಕೊಂಡು ಇಂಡಿಯಾದ ಒಂದು ಹೋಪ್ಸ್ ನ ಮೇಲೆ ತಣ್ಣೀರ್ ಹಾಕ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಡೇರಲ್ ಮಿಚೆಲ್ ಅವರು 131 ರನ್ಗಳ ಇನ್ನಿಂಗ್ಸ್ ಆಡ್ತಾರೆ. ಸೊ ಇದರೊಂದಿಗೆ ಇಂಡಿಯಾ ವಿನ್ ಆಗುವ ಕನಸನ್ನು ನುಚ್ಚು ನೂರು ಮಾಡಿಬಿಡ್ತಾರೆ. ಸೊ ಏನ್ ಹೇಳಕ್ಕಿಲ್ಲ, ಇಂಡಿಯಾದ ಬೌಲರ್ಗಳು ಅಷ್ಟು ಖರಾಬ್ ಆಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಈ ಒಂದು ಒಳ್ಳೆ ಬೌಲಿಂಗ್ ಕಂಡೀಷನ್ ಇರುವ ಗ್ರೌಂಡ್ ನಲ್ಲಿ ಈ ತರದ ಬೌಲಿಂಗ್ ಮಾಡಿದ್ರೆ ಇನ್ನು ವರ್ಲ್ಡ್ ಕಪ್ ನ ಗತಿ ಏನು ಅಂತ ಅನಿಸ್ತಾ ಇದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಒಂದು ಮ್ಯಾಚ್ ನಲ್ಲಿ ಆಡಿಲ್ಲ ಅಂತ ಹೇಳಿದ್ರೆ ಇವರು ವಿನ್ ಆಗೋದನ್ನೇ ಮರಿತಾರ ಅಂತ ಅನ್ನೋದು ಕೂಡ ಡೌಟ್ ಆಗ್ತದೆ. ಇನ್ನು ಇಂಡಿಯಾದ ಪರ ಹರ್ಷಿತ್ ರಾಣಾ 1 ವಿಕೆಟ್ ಪಡೆದ್ರೆ ನಮ್ಮ ಕನ್ನಡಿಗ 1 ವಿಕೆಟ್ ಪಡಿತಾರೆ. ಹಾಗೇನೆ ಕುಲ್ದೀಪ್ ಯಾದವ್ 1 ವಿಕೆಟ್ ಪಡಿತಾರೆ. ಕುಲ್ದೀಪ್ ಯಾದವ್ ತುಂಬಾ ದುಬಾರಿ ಬೌಲಿಂಗ್ ಮಾಡ್ತಾರೆ. 10 ಓವರ್ಗಳಲ್ಲಿ 82 ರನ್ಗಳನ್ನು ಬಿಟ್ಕೊಡ್ತಾರೆ. ಸೊ ಇಂಥ ಕಡಿಮೆ ಸ್ಕೋರ್ ನಲ್ಲಿ ಇಷ್ಟೊಂದು ರನ್ ಬಿಟ್ಕೊಟ್ರೆ ಹೇಗೆ ವಿನ್ ಆಗೋದು ಹೇಳಿ. ಸೊ ಅದೇ ರೀತಿ ಇಲ್ಲಿ ಕೂಡ ಆಗ್ತದೆ. ಕುಲ್ದೀಪ್ ಯಾದವ್ ತುಂಬಾ ದುಬಾರಿ ಆಗ್ತಾರೆ. ಬೇರೆ ಯಾವ ಬೌಲರ್ಗಳು ಕೂಡ ವಿಕೆಟ್ ತೆಗೆಯುವಲ್ಲಿ ವಿಫಲರಾಗ್ತಾರೆ. ಸೊ ಇಂಡಿಯಾ ಈ ಮ್ಯಾಚ್ ಅನ್ನು ಸೋಲ್ತದೆ. ಸೊ ಈ ಮ್ಯಾಚ್ ನಲ್ಲಿ ಅಷ್ಟೊಂದು ಒಳ್ಳೆ ಪಾಯಿಂಟ್ಗಳಿಲ್ಲ ಇಂಡಿಯಾಕ್ಕೆ. ಒಳ್ಳೆ ಪಾಯಿಂಟ್ ಅಂತ ಹೇಳಿದ್ರೆ KL ರಾಹುಲ್ ಅವರ 101 ಬರ್ತದೆ. ಹಾಗೇನೆ ಶುಭ್ಮನ್ ಗಿಲ್ ಅವರ 50+ ಸ್ಕೋರ್ ಬರ್ತದೆ. ಇವೆರಡೇ ಒಂದು ಈ ಮ್ಯಾಚ್ ನಿಂದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇಂಡಿಯಾಕ್ಕೆ. ಸೊ ಇದರೊಂದಿಗೆ ನ್ಯೂಜಿಲೆಂಡ್ 1-1 ಸಮಬಲ ಮಾಡ್ಕೊಳ್ತದೆ ಈ ಸರಣಿಯಲ್ಲಿ. ಸೊ ಮುಂದಿನ ಸರಣಿ ಜಿದ್ದಿ ಆಗೋದಂತೂ ಖಂಡಿತ. ಯಾಕಂದ್ರೆ ಬಿಗ್ ಫೈಟ್ ಆಗ್ತದೆ. ಸರಣಿ ಯಾರ ವಶವಾಗ್ತದೆ, ಇಂಡಿಯಾದ ವಶವ ಹಾಗೇನೆ ನ್ಯೂಜಿಲೆಂಡ್ ವಶವಾಗ್ತದ ಅನ್ನೋದು ಕೂಡ ಕಾದು ನೋಡಬೇಕು. ಸೊ ಲೆಟ್ಸ್ ಹೋಪ್ ಇಂಡಿಯಾ ವಿನ್ ಆಗಲಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.